ಚಿಟ್ ಫಂಡ್ ಅಂದರೆ ಏನು ಅನ್ನೋದು ಕ್ವಶನ್. ಒಂದಿಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಸೇವ್ ಮಾಡ್ತಾ ಹೋಗೋದು. ಇದನ್ನ ಅಂದಾಗ ಇಲ್ಲೊಂದು ಬಿಸ್ನೆಸ್ ಅಪರ್ಚುನಿಟಿ ಹುಡ್ಕೊಳ್ತು. ಅದನ್ನ ಆರ್ಗನೈಸ್ ಮಾಡೋಕ್ಕೆ ಆಗ ಕಂಪ್ನಿಗಳು ಹುಡ್ಕೊಳ್ತು, ಅಥವಾ ಒಂದು ಯಾರೋ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗಳು ಹುಡ್ಕೊಂಡು. ಒಂದು ಕಂಪನಿ ಅಂದಾಗ ಅದರದೇ ಆದಂಥ ರೂಲ್ ಇರುತ್ತೆ, ಅದರದೇ ಆದಂಥ ಆಡಿಟ್ ವ್ಯವಸ್ಥೆ ಇರುತ್ತೆ, ಅದರದೇ ಆದಂಥ ಪ್ರಾಸೆಸ್ ಇರುತ್ತೆ, SOP ಇರುತ್ತೆ. ಹಣ ಸಿಕ್ಕರೆ ಸಾಕು ಅನ್ನೋರೇ ಜಾಸ್ತಿ ಇರ್ತಾರೆ. ಯಾವುದೋ ವ್ಯಕ್ತಿ ನಾ ಹಣ ಈಗ ತಿಂಗಳ ಕಟ್ಟಿ ನಾನು 4 ವರ್ಷದ ನಂತರ ನಿಮಗೆ ಡಬಲ್ ಕೊಡ್ತೀನಿ ಅನ್ನೋದು ಅದು ಚಿಟ್ ಫಂಡ್ ಅಲ್ಲ. ಯಾವುದೋ ಪ್ರತಿ ತಿಂಗಳ ಕಟ್ಟಿ ನಾನು ಪ್ರತಿ ತಿಂಗಳು ನಿಮಗೆ 10% ಇಂಟ್ರೆಸ್ಟ್ ಕೊಡ್ತೀವಿ ಅನ್ನೋದು ಅದು ಚಿಟ್ ಫಂಡ್ಗಳಲ್ಲ. ವ್ಯಕ್ತಿಗಳು ಮೋಸ ಮಾಡೋದಕ್ಕಿಂತ ಮೋಸ ಹೋಗೋರೇ ಜಾಸ್ತಿ, ಅವ್ರಿಗೆ ಹಣ ಬರಲ್ಲ. ಆಕ್ಚುಲಿ ಚಿಟ್ ಫಂಡ್ ಅನ್ನೋದು ಇಟ್ಸ್ ಎ ವೆರಿ ಟ್ರೆಡಿಷನಲ್ ಫಿನಾನ್ಷಿಯಲ್ ಸಿಸ್ಟಮ್. ಇದು ನೂರಾರು ವರ್ಷಗಳಿಂದ ಹೀಗೆ ಬಂದಿದ್ದು. ಇಟ್ಸ್ ಕಾಮನ್ ಆಗಿ ಹೇಳೋದಂದ್ರೆ, ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಂದರೆ, ನೋಡಿ, ಒಂದಿಷ್ಟು ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು, ಸ್ನೇಹಿತರು ಗೊತ್ತಿರೋರೆಲ್ಲ ಸೇರಿಕೊಂಡು ಒಂದಿಷ್ಟು ತಿಂಗಳುಗಳಿಗೆ ಒಂದಿಷ್ಟು ಹಣನ, ಒಂದಿಷ್ಟು ಅಮೌಂಟನ್ನು ಪ್ರತಿ ತಿಂಗಳು ಸೇವ್ ಮಾಡ್ತಾ ಹೋಗೋದು. ಅಲ್ಲಿ ಕಲೆಕ್ಟ್ ಆಗಿರೋ ಅಮೌಂಟನ್ನು ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಸಹಾಯದ ರೂಪದಲ್ಲಿ ಕೊಡ್ತಾ ಇದ್ವಿ. ಅದನ್ನು ಆ ವ್ಯಕ್ತಿ ತೊಗೊಂಡೋಗಿ ಅವನು ಬಿಸ್ನೆಸ್ಸಲ್ಲೋ ಅಥವಾ ಅವನ ಯಾವುದಾದ್ರೂ ಮುಂದಿನ ಗೋಲ್ಗಳಿರ್ತದೆ, ಯೂಶಲಿ ಅವನು ಏನಾದ್ರು ವ್ಯಾಪಾರ ಮಾಡಬೇಕಂದ್ರೆ ಅಥವಾ ಇನ್ನೊಂದು ಏನಾದರೂ ಹಣ ಸಹಾಯ ಬೇಕಾದ ವ್ಯಕ್ತಿಗೆ ಅವರು ಆ್ಯಕ್ಚುಲಿ ಸಹಾಯ ಮಾಡ್ತಾಯಿದ್ರು. ಆ ಹಣನ ಅವನು ತೊಗೊಂಡೋಗಿ ಅವನ ಬೇಕಾದಂಥ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ಮತ್ತೆ ಅದನ್ನು ಪ್ರತಿ ತಿಂಗಳಕ್ಕಂತಲೂ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕಿತ್ತು. ಹಾಗೆ ಒಂದು ತಿಂಗಳಿಗೆ ಒಬ್ರಿಗೆ ಕೊಡೋದು. ಸೊ ಮತ್ತೆ ಅದೇ 20 ಜನ ಸೇರಿಕೊಂಡು ಅಥವಾ 10 ಜನ ಸೇರಿಕೊಂಡು ಯಾವುದಾದ್ರು ಒಂದು ನಿರ್ದಿಷ್ಟ ಗುಂಪು ಅಷ್ಟೇ. ಇನ್ನೊಂದು ತಿಂಗಳಿಗೆ ಮತ್ತೆ ಎಲ್ಲರೂ ಅಷ್ಟೇ ಅಮೌಂಟ್ನ ಹಾಕೊಳ್ಳೋದು, ಇನ್ನೊಬ್ರಿಗೆ ಕೊಡೋದು, ಇನ್ನೊಂದು ಹಾಕೋದು, ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ರು ಹೀಗೆ ಎಲ್ಲರಿಗೂ ಒಂದು ಟರ್ನ್ ಮುಗಿಯೋವರೆಗೂ ಹಾಗೆ ಕಲೆಕ್ಟ್ ಮಾಡೋದು, ಯಾರಿಗೂ ಒಬ್ರಿಗೆ ಕೊಡೋದು, ಅವಶ್ಯಕತೆ ಇದ್ದರೆ ಕೊಡೋದು. ಇದು ಒಂದು ಚಿಟ್ ಫಂಡಿನ ಮೂಲ ಉದ್ದೇಶ. ಬಟ್ ಯೂಶಲಿ ಏನಾಗುತ್ತೆ, ಈಗ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಹಾಕ್ಕೊಂಡಾಗ ನನಗೆ ಫಸ್ಟ್ ಬೇಕು ಅನ್ನೋದು ಅಂತ ಇಟ್ಸ್ ಯೂಶಲಿ ಹುಡ್ಕೊಳ್ಳುತ್ತಲ್ವಾ. ಹಾಗಾಗಿ ಅದನ್ನು ಆ ಹಣನ ಹಾಕ್ಬಿಟ್ಟು ಯಾರಿಗೆ ಕೊಡೋದನ್ನ ಡಿಸೈಡ್ ಮಾಡೋದಕ್ಕೆ ಚೀಟಿ ಎತ್ತದು. ಇಟ್ಸ್ ಅ ಟೋಕನ್ ಸಿಸ್ಟಮ್. ಎಲ್ಲರ ಹೆಸರನ್ನ ಹಾಕ್ಬಿಟ್ಟು ಯಾರ ಹೆಸರು ಬರುತ್ತೆ ಅವ್ರಿಗೆ ಕೊಡೋದು. ಹಾಗೆ ಹಾಕಿರೋ ಫಂಡನ್ನು ಚೀಟಿ ಹಾಕಿ ಎತ್ಬಿಟ್ಟು ಯಾವ ವ್ಯಕ್ತಿಗೆ ಕೊಡೋದನ್ನ ಡಿಸೈಡ್ ಮಾಡೋದು ಇಟ್ಸ್ ಅ ಚಿಟ್ ಫಂಡ್. ಇಟ್ಸ್ ಅ ಲೇಮನ್ ಲ್ಯಾಂಗ್ವೇಜ್ ಹೇಳೋದಾದ್ರೆ. ಇದು ಏನಾಯಿತು, ಹೋಗ್ತಾ ಟ್ರೆಡಿಷನಲಿ ಈಗ ಎತ್ತಿ ಕೊಡೋದು ಆಯ್ತಲ್ವಾ. ದೆನ್ ವೈ ಕಾಂಟ್ ವಿ ಡೂ ದಟ್? ಇದೊಂದು ಬಿಸ್ನೆಸ್ ಮಾಡಲ್ ಆಗಿ ಇವಾಲ್ವ್ ಆಗ್ತಾ ಹೋಯ್ತು. ಯಾವ ವ್ಯಕ್ತಿ ಕೊಡ್ತಿರಲ್ಲ ಅವ್ರು ಹೇಳ್ತಾರೆ, ಇಲ್ಲ ನಾನು ನೀವು ನಂಗೆ ಹಣ ಕೊಟ್ಟರೆ ನಾನು ನಿಮಗೆ ಇಂಟ್ರೆಸ್ಟ್ ಕೊಡ್ತೀನಿ ಅಂತ, ಅದರಲ್ಲೇ ಗುಂಪಲ್ಲೇ ಇಂಟ್ರೆಸ್ಟ್ ಕೊಡ್ತೀನಿ ಅಂತ. ಸೊ ಅವನಿಗೆ ಈಗ ಅವ್ರು ಒಬ್ಬ ಇಂಟ್ರೆಸ್ಟ್ ಕೊಡ್ತೀನಿ ಅಂದಾಗ ಇನ್ನೊಬ್ಬ ಹೇಳ್ತಾರೆ, ಇಲ್ಲ ನಾನು ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ಅಂತ. 1 ಲಕ್ಷ 10 ಜನ ಸೇರಿ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದರೆ 10,000 ರೂಪಾಯಿ ಹಾಕಿ 10 ಜನರಲ್ಲಿ ಚಿಟ್ ಹಾಕಿದಾಗ ಅದು ಫೇರ್ ಗೇಮ್, ಅದು ಅದೃಷ್ಟದ ಗೇಮ್ ಆಯಿತು. ಅದನ್ನು ಬಿಸ್ನೆಸ್ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡಿದ ಹಾಗೆ ಅಂದ್ರೆ ಆ 10 ಜನರಲ್ಲಿ ಒಬ್ಬ ಹೇಳ್ತಾರೆ 1 ಲಕ್ಷ ನನಗೆ ಕೊಡಿ, ನಾನು 10,000 ರೂಪಾಯಿ ಸೇರಿಸ್ಕೊಡ್ತೀನಿ, ಅಥವಾ 10,000 ರೂಪಾಯಿ ಈಗಲೇ ಅದರಲ್ಲಿ ವಾಪಸ್ ಕೊಡ್ತೀನಿ ಅಂತ. ಸೊ ಇನ್ನೊಬ್ರು ಏನು ಹೇಳ್ತಾರೆ ಅದ್ರ ಪಕ್ಕದಲ್ಲಿ, ಇಲ್ಲ ನಾನು 20,000 ಕೊಡ್ತೀನಿ ಅಂತ. ಇನ್ನೊಬ್ಬ ಯಾರು ಹೇಳ್ತಾರೆ 30,000 ಕೊಡ್ತೀನಿ ಅಂತಾರೆ. ಇನ್ನೊಬ್ರು ಹೇಳಿದ್ರೆ 40,000 ಕೊಡ್ತೀನಿ ನಾನು ಅವ್ರು 1 ಲಕ್ಷ ಕೊಡಿ, 40,000 ನಿಂಗೆ ವಾಪಸ್ ಕೊಟ್ಟು ಅದು ಇಂಟ್ರೆಸ್ಟ್ ಅಂತ ಕೊಡ್ತೀನಿ ನಿಮಗೆ ಅಂತ. ಯಾರು ಜಾಸ್ತಿ ಹಣನ ಬಡ್ಡಿಯಾಗಿ ಕೊಡ್ತಾರೆ ಅವರಿಗೆ ಆ ಹಣನ ಕೊಡೋದು. ಆ ಬಂದಿರೋ ಏನು ಬಡ್ಡಿ ಇದೆಯಲ್ಲ ಅದನ್ನ 10 ಜನರು ಕೂಡ ಸೊ ಶೇರ್ ಮಾಡ್ಕೊಳ್ಳೋದು ಆಸ್ ಅ ಪ್ರಾಫಿಟ್ ಆಗಿ. ಇದು ಏನಾಯ್ತು, ಹೋಗ್ತಾ ಇಟ್ಸ್ ಅ ಗುಡ್ ಬಿಸ್ನೆಸ್ ಮಾಡಲ್, ರೈಟ್? ಸೊ ಹೇಗಂದ್ರೆ ಯಾರಿಗೋ ಒಂದಿಷ್ಟು 10 ಅಥವಾ 20,000 ಹಾಕಿ 10 ಜನರು 2 ಲಕ್ಷ ಕಲೆಕ್ಟ್ ಮಾಡೋದು, ಯಾರೋ ಅದರಲ್ಲಿ ಒಬ್ರಿಗೆ ಯಾರಿಗೋ ಕೊಡೋದು, ಆ ವ್ಯಕ್ತಿ ಒಂದಿಷ್ಟು ಇಂಟ್ರೆಸ್ಟ್ ಕೊಡೋದು, ಅಲ್ಲಿ ಬಂದಿರೋ ಇಂಟ್ರೆಸ್ಟನ್ನು ಅವರು ಹಣನ ಅದನ್ನು ಇಂಟ್ರೆಸ್ಟು ಅಂತ ಹೇಳಲ್ಲ, ಅದನ್ನು ಡಿವಿಡೆಂಟು ಅಂತಾರೆ. ಯಾಕೆಂದ್ರೆ ಅಲ್ಲಿ ಬಂದಿರೋ ಆ ಹಣಕ್ಕೆ ಹಾಕಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಬಂದಿರೋ ಪ್ರಾಫಿಟ್, ಆ ಪ್ರಾಫಿಟನ್ನು ಎಲ್ಲರೂ ಕೂಡ ಹಂಚ್ಕೊಳ್ಳೋದು, ಅದನ್ನ ಡಿವಿಡೆಂಟು ಅಂತಾರೆ. ಸೊ ಹೀಗೆ ಒಂದು ಬಿಸ್ನೆಸ್ ಮಾಡಲ್ ಆಗಿ ಹುಡ್ಕೊಳ್ತು. ಇದನ್ನ ಅಂದಾಗ ಇಲ್ಲೊಂದು ಬಿಸ್ನೆಸ್ ಅಪರ್ಚುನಿಟಿ ಹುಡ್ಕೊಳ್ತು. ಅದನ್ನ ಆರ್ಗನೈಸ್ ಮಾಡೋಕ್ಕೆ ಆಗ ಕಂಪ್ನಿಗಳು ಹುಡ್ಕೊಳ್ತು, ಅಥವಾ ಒಂದು ಯಾರೋ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗಳು ಹುಡ್ಕೊಂಡು. ಅಂದ್ರೆ ನಾನು ಒಂದಿಷ್ಟು 10 ಜನರ ಗುಂಪು ಸೇರಿಸ್ತೀನಿ, ಆ ಗುಂಪಲ್ಲಿ ಈ ಥರ ನೀವು ಇನ್ವೆಸ್ಟ್ ಮಾಡಿ ಹಣ ಹಾಕಿ ನನಗೆ ಒಂದಿಷ್ಟು ಕಮಿಷನ್ ಕೊಡಿ. ಹಾಗೆ ಅವನು ಅದೇ ಥರ 4-5 ಗುಂಪುಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಆ ವ್ಯಕ್ತಿ 4-5 ಗುಂಪುಗಳಾಗ ಅದು ಒಂದು ದೊಡ್ಡ ಕಂಪ್ನಿ ಆಗಿ ಬೆಳೀತಾ ಬಂತು. ಹೀಗೆ ಈ ಥರ ಬಿಸ್ನೆಸ್ ಮಾಡೆಲ್ ಇದು ಭಾಳ ಎಸ್ಪೆಷಲಿ ಪಾಪ್ಯುಲರ್ ಆಗ್ತದೆ. ಎಸ್ಪೆಷಲಿ ಸೌತ್ ಇಂಡಿಯನ್ ಪಾಪ್ಯುಲರು, ನಾಟ್ ಓನ್ಲಿ ಸೌತ್ ಇಂಡಿಯಾ, ಇದು ಥೈಲ್ಯಾಂಡು, ಸೌದಿ ಅರಬ್ಬು ಆ್ಯಂಡ್ ಫಿಲಿಪೀನ್ಸು, ಈವನ್ ಚೈನಾ ಆ್ಯಂಡ್ ಜಪಾನ್, ಇಲ್ಲೆಲ್ಲವೂ ಕೂಡ ಈ ಥರ ಟ್ರೆಡಿಷನ್ ಜಾಸ್ತಿ ಆಗಿತ್ತು. ಇದು ನೂರಾರು ವರ್ಷಗಳಿಂದ ಈ ಥರ ಬೆಳ್ಕೊಂಡು ಬಂತು. ಇಂಡಿಯಾದಲ್ಲೂ ಕೂಡ ಇದು ಜಾಸ್ತಿ, ಯೂಶಲಿ ಸೌತ್ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಇದು. ಸೊ ನೀವು ಹೇಳ್ಬೋದು ಸಣ್ಣ ಈಗ ಪಟಾಕಿ ಚೀಟಿ ಅಂತ ಹಾಕ್ತಾರೆ. ಅದರ ಅರ್ಥ ಏನು ಅಂದರೆ ದ ಪೀಪಲ್ ಕೀಪ್ ಆನ್ ಸೇವಿಂಗ್, ಯಾವುದೊಂದು ಗುರಿ ಇಟ್ಕೊಂಡು ಸೇವ್ ಮಾಡ್ತಾರೆ.
ಆಮೇಲೆ ಅದನ್ನ ಅದಕ್ಕೆ ಬೇಕಾದ ಹಣ ತಗೊಂಡು ಅದ್ರದ್ದು ಬೇಕಾದ ಉದ್ದೇಶನ ಈಡೇರಿಸ್ಕೊಳ್ತಾರೆ ಅಂತ. ಇದು ಒಂದು ಟ್ರೆಡಿಷನ್ ಆದ. ಇದನ್ನ ಕಂಡಾಗ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹಣನ ಕಲೆಕ್ಟ್ ಮಾಡೋದು ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಯ್ತಲ್ವಾ, ದೆನ್ ದೇರ್ ವಾಸ್ ಅ ರಿಸ್ಕ್. ಸೊ ಇದನ್ನ ಐಡೆಂಟಿಫೈ ಮಾಡಿ ಗವರ್ಮೆಂಟ್ ಹ್ಯಾವ್ ಫೌಂಡ್ ಎ ರೂಲ್ ದಟ್ ಒಂದು ಇದಕ್ಕೆ ಆದಂತ ಒಂದು ಕಾನೂನನ್ನ 1982ರಲ್ಲಿ ರೂಪಿಸ್ತು. ಈ ಕಾನೂನು ಏನಪ್ಪಾ ಅಂತಂದ್ರೆ ಇದು ಒಂದು ಫ್ರೇಮ್ ವರ್ಕ್ ಮಾಡಿ ಎಲ್ಲಾ ಸ್ಟೇಟ್ ಗೌರ್ಮೆಂಟ್ಗೂ ಕೊಟ್ಟಿದೆ. ಈ ಫ್ರೇಮ್ ವರ್ಕ್ ಅಲ್ಲೇ ನಿಮ್ಮ ರಾಜ್ಯಕ್ಕೆ ತಕ್ಕಂತೆ ನೀವು ಅದನ್ನ ಮಾಡಿಫೈ ಮಾಡ್ಕೊಳ್ಳಿ ಅಂದ್ರೆ ರೂಲ್ ಅಡಾಪ್ಟ್ ಮಾಡ್ಕೊಳ್ಳಿ, ಅದನ್ನ ಅದೇ ಫ್ರೇಮ್ ವರ್ಕ್ ಅಲ್ಲೇ ನೀವು ಮತ್ತೆ ಮಾಡಿಫೈ ಮಾಡ್ಕೊಂಡು ಮಾಡಿ ಅಂತ. ಹಾಗೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ 1983ರಲ್ಲಿ ಅದು ಚಿಟ್ ಫಂಡ್ 1982 ಕಾಯ್ದೆನ ಯೂಸ್ ಮಾಡಿಕೊಂಡು 1983ರಲ್ಲಿ ಚಿಟ್ ಫಂಡ್ ರೂಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಒಂದು ಯಾವುದೇ ಒಬ್ಬ ಚಿಟ್ ಫಂಡ್ ವ್ಯವಹಾರ ನಡೆಸುವವನು ಆ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕು ಮತ್ತೆ ಆ ಕಾಯ್ದೆ ತಕ್ಕಂತೆ ನಡೆಸಬೇಕು. ಅದಕ್ಕೆ ಸೂಪರ್ವೈಸಿಂಗ್ ಅಥಾರಿಟಿ ಇದೆ. ಕರ್ನಾಟಕದಲ್ಲಿ ಸಹಕಾರ ಇಲಾಖೆ ಅಂತ ಒಂದು ಸಹಕಾರ ಇಲಾಖೆ, ಅದ್ರ ಒಳಗಡೆ ಚಿಟ್ ಫಂಡ್ಗಳು ಎಲ್ಲಾ ಚಿಟ್ ಫಂಡ್ ಕಂಪ್ನಿಗಳಿಗೂ ಭಾರತ ಸರ್ಕಾರ ರಿಜಿಸ್ಟರ್ ಆಗಿ ಇಲ್ಲಿ ಆಪರೇಟ್ ಮಾಡೋದಕ್ಕೆ ಲೈಸೆನ್ಸ್ ತಗೋಬೇಕು. ಹಾಗೆ ಪ್ರತಿಯೊಂದು ವ್ಯವಹಾರದ ಪಿನ್ ಟು ಪಿನ್ ಡೀಟೇಲ್ ಅನ್ನ ಆ ಕಂಪನಿ ಆ ಸಂಬಂಧಪಟ್ಟ ಇಲಾಖೆ ಆ ರೀಜನ್ನಿನ ಡಿಪಾರ್ಟ್ಮೆಂಟ್ ಅಲ್ಲಿ ಎವ್ರಿ ಮಂತ್ ಅಪ್ಡೇಟ್ ಮಾಡೋಕೆ. ಯಾವುದೇ ಒಬ್ಬ ಹೊಸ ಕಸ್ಟಮರ್ ಬಂದರೂ ಕೂಡ ಅವ್ರ ಹೆಸರನ್ನ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು. ಯೂಶಲಿ ಹೇಳೋದಂದ್ರೆ ಒಂದು ಚಿಟ್ ಫಂಡ್ ಕಂಪ್ನಿಯಾಗಿ ಕೆಲಸ ಮಾಡಲ್ಲ. ಈಗ ಗೌರ್ಮೆಂಟೇ ರನ್ ಮಾಡೋ ಥರ ಅದ್ರ ಒಳಗಡೆ ಒಂದು ಚಿಟ್ ಫಂಡ್ ಕಂಪ್ನಿ ಮೀಡಿಯೇಟರ್ ಆಗಿ ಕೆಲಸ ಮಾಡಬೇಕು. ಸೊ ಯೂಶಲಿ ಹೇಳೋದಂದ್ರೆ ಈಗ ಯಾವುದಾದ್ರು ಒಂದು ಗುಂಪು ಸ್ಟಾರ್ಟ್ ಮಾಡೋದು, ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಆ ಕಂಪನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೌರ್ಮೆಂಟ್ ಹತ್ರ ಒಂದು ಪ್ರಿಯರ್ ಸ್ಯಾಂಕ್ಷನ್ PSO ಅಂತ ಹೇಳ್ತೀವಿ, ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ ತೊಗೊಂಡು ಬರಬೇಕು. ಆ ಆರ್ಡರ್ ತೊಗೊಂಡ್ಬೇಕಾದ್ರೆ ನೀವು ಎಷ್ಟು ಲಕ್ಷ ರೂಪಾಯಿ ಚಿಟ್ಟನ್ನು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಲಕ್ಷ ರೂಪಾಯಿ ಹಣನ ಅವ್ರ ಹತ್ರ ನಮ್ಮ ಗೌರ್ಮೆಂಟ್ ಕೊಲ್ಯಾಟ್ರಲ್ ಅಮೌಂಟ್ ಇಟ್ಬಿಟ್ಟು ಪ್ರೀ ಸ್ಯಾಂಕ್ಷನ್ ಆರ್ಡರ್ನ ತೊಗೊಂಡು ಬರಬೇಕು. ತೊಗೊಂಡು ಬಂದ ಜನರ ಹತ್ರ ಹೋಗಿ ನಾವು ಅವ್ರನ್ನ ಎನ್ರೋಲ್ ಮಾಡಬೇಕು. ಎನ್ರೋಲ್ ಮಾಡಿದ ನಂತರ ಅವ್ರ ಕಲೆಕ್ಟ್ ಮಾಡಿ ಇಷ್ಟು ಜನರು ಎನ್ರೋಲ್ ಮಾಡಿದ ಮತ್ತೆ ಹೋಗಿ ಗೌರ್ಮೆಂಟ್ಗೆ ನಾವು ಸೊ ಆ ಎಲ್ಲ ಡೀಟೇಲ್ನ ಮತ್ತು ಅವರೆಲ್ಲ ಅಗ್ರಿಮೆಂಟ್ನ ಗೌರ್ಮೆಂಟಿಗೆ ಹೋಗಿ ಕೊಡೋದು, ನಮ್ಮ ಹತ್ರ ಏನು ಇರೋಗಿಲ್ಲ. ಆ ಗೌರ್ಮೆಂಟು ಅವ್ರು ಎಲ್ಲದನ್ನು ಕೂಡ ವೆರಿಫೈ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಒಂದು ಕಮಿಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಕೊಡುತ್ತೆ. ಆ ಕಮಿಟ್ಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡು ಒಂದು ಚಿಟ್ ಫಂಡ್ ಕಂಪನಿ ಆ ಗ್ರೂಪನ್ನು ಆಪರೇಟ್ ಮಾಡಬೇಕು. ಇದು ಬರೀ ಒಂದು ಸಾರಿ ತಗೊಳ್ಳೋ ಅಲ್ಲ, ಪ್ರತಿ ಸರಿ ಹೊಸ ಗ್ರೂಪ್ ಅನ್ನ ಮಾಡಿದ್ರೆ ಆ ಪ್ರತಿ ಸಾರಿಗೂ ಕೂಡ ಇದೇ ಪ್ರೋಸೆಸ್ ಮಾಡಬೇಕು. ನೀವು ಹೊಸ ಗ್ರೂಪ್ ಇವತ್ತು ಈ ತಿಂಗಳಲ್ಲಿ 1 ಅಥವಾ 2 10 100 ಗ್ರೂಪ್ ಓಪನ್ ಮಾಡ್ತೀರಿ ಅಂದ್ರೂ ಕೂಡ ಆ 100 ಗ್ರೂಪಿಗೂ ಹೋಗ್ಬಿಟ್ಟು ನೀವು ಒಂದಿಷ್ಟು ಕೊಲಾಟ್ರಲ್ ಕೊಟ್ಟು ಅಂದ್ರೆ ಹಣ, ಬ್ಯಾಂಕ್ ಗ್ಯಾರಂಟಿಗಳು ಇಲ್ಲ FDಗಳು ಅಥವಾ ನಿಮ್ಮ ಕಂಪನಿಯ ಪ್ರಾಪರ್ಟಿನ ಅಡ ಇಟ್ಟು ಆ ಸರ್ಟಿಫಿಕೇಟ್ನ ಗೌರ್ಮೆಂಟಿಗೆ ಕೊಟ್ರೆ ಅದರ ಅಗ್ನೆಸ್ಟ್ ಆಗಿ ನಿಮಗೆ ಪ್ರಿಯರ್ ಸ್ಯಾಂಕ್ಷನ್ ಆರ್ಡರ್ನ ಕೊಡ್ತಾರೆ. ಅದನ್ನ ಇಟ್ಕೊಂಡೇ ನೀವು ಒಂದು ಕಂಪನಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೊ ಜನರನ್ನ ಎನ್ರೋಲ್ ಮಾಡಬೇಕು, ಅಲ್ಲಿಂದ ಹಣ ಕಲೆಕ್ಟ್ ಮಾಡಬೇಕು. ಆ ಯಾವ ವ್ಯಕ್ತಿ ಅಂತ ಎಲ್ಲರ ಡೀಟೇಲ್ ತಗೊಂಡೋಗಿ ಗೌರ್ಮೆಂಟ್ಗೆ ಮತ್ತೆ ಸಬ್ಮಿಟ್ ಮಾಡಬೇಕು. ಅವರು ಕಮಿಟ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದ ನಂತರ ಮಾತ್ರ ನೀವು ಗ್ರೂಪ್ ರನ್ ಮಾಡಕ್ ಸಾಧ್ಯ. ಹಾಗೇನಾದ್ರು ಮಾಡಿಲ್ಲ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ್ರು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಸೊ ಯೂಶಲಿ ನಮ್ಮ ಜನರಿಗೆ ಏನಪ್ಪಾ ಅಂದ್ರೆ ಚಿಟ್ ಫಂಡ್ಗಳ ಬಗ್ಗೆ ಬಹಳ ಅರಿವಿಲ್ಲ. ನಾವು ತುಂಬಾ ಮೋಸ ಹೋದೆ, ನಾನು ಹಾಗಾದೆ ಹೀಗಾದೆ, ಚಿಟ್ ಫಂಡ್ ಮೋಸ ಆಗ್ಬಿಡುತ್ತೆ. ನಥಿಂಗ್. ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ 100% ಮೋಸ ಆಗ ಸಾಧ್ಯನೇ ಇಲ್ಲ. ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ಸೊ ಇದುವರೆಗೂ ಆಗಿರೋ ಅಂತ ಚಿಟ್ ಫಂಡ್ ಯಾರೋ ತಗೊಂಡು ಹೋಗಿರೋದು ಯಾವುದು ಕೂಡ ಚಿಟ್ ಫಂಡ್ಗಳಲ್ಲ. ವೆರಿ ಮಿನಿಮಮ್ ಚಿಟ್ ಫಂಡ್ಗಳು ಆಗಿದ್ರು ಕೂಡ ಅವು ಬರೀ ಚಿಟ್ ಫಂಡ್ ಅಂತ ಹೆಸರಾಗಿರ್ತಾರೆ. ಹಾಕ್ಬಿಟ್ರೆ ಅದು ಯಾವುದೇ ವ್ಯಕ್ತಿಗಳು ಕರೆಕ್ಟ್ ಆಗಿ ರಿಜಿಸ್ಟರ್ ಮಾಡಿಲ್ಲ, ರಿಜಿಸ್ಟರ್ ಮಾಡಿರೋ ಉದ್ದೇಶ ತಕ್ಕಂತೆ ನಡೆಸ್ತಾ ಇರಲ್ಲ. ಈ ಬಹಳ ದೊಡ್ಡ ವಿಚಾರಗಳು ಏನು ಹಣ ಮೋಸ ಆಗಿದ್ದು ನೀವು ಕೇಳ್ಪಟ್ಟಿದ್ದೀವಿ. ಅವು ಯಾವುದನ್ನು ಕೂಡ ಕೇಸ್ ಸ್ಟಡಿ ಮಾಡಿದ್ರೆ ಒಂದು ಕೂಡ ಚಿಟ್ ಫಂಡ್ಗಳು ಅಲ್ಲ, ಹೆಸರು ಮಾತ್ರ ಚಿಟ್ ಫಂಡ್ಗಳು ಅಂತ ಹಾಕಿದ್ದಾರೆ. ಮತ್ತೆ ಎರಡನೇದು ಬೈ ಚಾನ್ಸ್ ಚಿಟ್ ಫಂಡ್ ರಿಜಿಸ್ಟ್ರೇಷನ್ ತಗೊಂಡಿದ್ದು ಅವ್ರು ತಗೊಂಡ್ರು ಕೂಡ ಅವ್ರು ಚಿಟ್ ಫಂಡ್ಗಳು ನಡೆಸ್ತಾ ಇರಲ್ಲ. ಯಾವ್ದು ಹಣ ತಗೊಂಡು ಸೈಟ್ಗೆ ಇನ್ವೆಸ್ಟ್ ಮಾಡಿಸೋದು, ನಾ ಸೈಟ್ ಕೊಡ್ತೀನಿ ಅನ್ನೋದು ಅದು ಚಿಟ್ ಫಂಡ್ ಆಗಲ್ಲ. ಯಾವುದೋ ವ್ಯಕ್ತಿ ನಾ ಹಣ ಈಗ ತಿಂಗಳ ಕಟ್ಟಿ ನಾನು 4 ವರ್ಷದ ನಂತರ ನಿಮ್ಗೆ ಡಬಲ್ ಕೊಡ್ತೀನಿ ಅನ್ನೋದು ಅದು ಚಿಟ್ ಫಂಡ್ ಅಲ್ಲ. ಯಾವುದೋ ಪ್ರತಿ ತಿಂಗಳ ಕಟ್ಟಿ ನಾನು ಪ್ರತಿ ತಿಂಗಳು ನಿಮಗೆ 10% ಇಂಟ್ರೆಸ್ಟ್ ಕೊಡ್ತೀವಿ ಅನ್ನೋದು ಅದು ಚಿಟ್ ಫಂಡ್ಗಳಲ್ಲ. ಚಿಟ್ ಫಂಡ್ ಅನ್ನೋದು ಒಂದು ಸ್ಪೆಸಿಫಿಕ್ ರೂಲ್ ಇದೆ. ಅದೇ ಗುಂಪುಗಳನ್ನ ಮಾಡಬೇಕು, ಅಲ್ಲೇ ಹಣ ತಗೋಬೇಕು, ಅದೇ ಹಣದಿಂದ ಅದೇ ವ್ಯಕ್ತಿಗಳಿಗೆ ನೀವು ಸಾಲ ಕೊಡಬೇಕು. ಸೊ ಅಲ್ಲಿ ಬಂದಿರೋ ಡಿವಿಡೆಂಟ್ ಅನ್ನು ಅದೇ ವ್ಯಕ್ತಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದರಿಂದ ₹1 ನೀವು ಆಚೆ ಈಚೆ ಮಾಡಿದ್ರೆ ಅದು ಚಿಟ್ ಫಂಡ್ ಆಗಿ ಸಾಧ್ಯ ಇಲ್ಲ. ಮತ್ತೆ ಇದನ್ನ ಪ್ರತಿಯೊಂದು ಸಾರಿ ನೀವು ಗೌರ್ಮೆಂಟ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮಾಡ್ತಿದಾರೆ ಅಂದ್ರೆ ದಟ್ ಪರ್ಸನ್ ಈಸ್ ಆಲ್ರೆಡಿ ಇನ್ವಾಲ್ವ್ ಇನ್ ದ ಫ್ರಾಡುಲೆಂಟ್ ಆಕ್ಟ್. ಅದು ಕಂಪನಿಯೇ ಅಲ್ಲ. ಮತ್ತೆ ಒಂದು ವೆರಿ ಸಫಿಸ್ಟಿಕೇಟೆಡ್ ಕಂಪನಿ ಏನು ವ್ಯತ್ಯಾಸಗಳನ್ನ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಒಂದು ಕಂಪನಿ ಅಂದಾಗ ಅದರದೇ ಆದಂತ ರೂಲ್ ಇರುತ್ತೆ, ಅದರದೇ ಆದಂತ ಆಡಿಟ್ ವ್ಯವಸ್ಥೆ ಇರುತ್ತೆ, ಅದರದೇ ಆದಂತ ಪ್ರಾಸೆಸ್ ಇರುತ್ತೆ, SOP ಇರುತ್ತೆ. ಬಟ್ ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ರನ್ ಮಾಡ್ತಾ ಇದ್ದಾಗ ಸೊ ಇದೆಲ್ಲ ವ್ಯತ್ಯಾಸಗಳಾಗ 99% ಆಫ್ ದ ಏನಾದ್ರು ವ್ಯತ್ಯಾಸಗಳಾಗಿದ್ರೆ ಅವ್ರು ಯಾವುದೇ ರಿಜಿಸ್ಟ್ರೇಷನ್ ಇರಲ್ಲ,
ರಿಜಿಸ್ಟ್ರೇಷನ್ನೇ ತೊಗೊಂಡಿರಲ್ಲ, ಮತ್ತು ಆ ವ್ಯಕ್ತಿಗಳಿಗೆ ಅದರ ಆ ಚಿಟ್ ಫಂಡ್ ರನ್ ಮಾಡೋಂಗೆ ಅವ್ನಿಗೆ ಕಾನೂನು ಇದೆ ಅಂತ ಗೊತ್ತಿರಲ್ಲ. ಇದೆಲ್ಲ ರನ್ಸ್ ವಿತ್ ಓಕೆ, ಯಾರೋ ಪಕ್ಕದ ಮನೆಯವ್ರು ಚಿಟ್ ಫಂಡ್ ಮಾಡಿ ನಾನು ಚಿಟ್ ಫಂಡ್ ಮಾಡೋಣ ಅಂತ ಒಬ್ಬರು ಇಬ್ಬರು ಮನೇಲೆ ಕೂತ್ಕೊಂಡು ರನ್ ಮಾಡ್ತಾರೆ. ಹಾಗಾಗಿ ಇದು ಈ ಥರ ನೀವು ನೆಗೆಟಿವ್ ವೈಬ್ಸ್ನ ಕೇಳಿದ್ರೆ ಚಿಟ್ ಫಂಡ್ ಅಂದ ತಕ್ಷಣ ಇದನ್ನ ಹಿಡ್ಕೊಂಡು ಗೌರ್ಮೆಂಟ್ ಇದು ಒಳ್ಳೆ ಚಿಟ್ ಫಂಡ್ ಅನ್ನೋದು ಇಟ್ಸ್ ಎ ಹ್ಯೂಜ್ ಕಾಂಟ್ರಿಬ್ಯೂಷನ್ ಸೊಸೈಟಿ ಕೊಡ್ತಾ ಇದೆ. ಇದನ್ನ ಇಡಬೇಕು ಅಂದ್ರೆ ಗೌರ್ಮೆಂಟ್ ಚಿಟ್ ಫಂಡ್ ಹೆಸರನ್ನೇ ಚೇಂಜ್ ಮಾಡಿ ಅದಕ್ಕೆ ರೋಸ್ಕಾ ಅಂತ ಚೇಂಜ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದೆ. ಕಾರಣ ಯಾಕಂದ್ರೆ ಈ ಚಿಟ್ ಫಂಡ್ ಅಂದ್ರೆ ಇದೆಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಏನೋ ನೆಗೆಟಿವ್ ನೇಮ್ ಬಂದಿರೋದ್ರಿಂದ. ಸೊ ಬಟ್ ಚಿಟ್ ಫಂಡ್ಗಳಿಗೆ ಹೊಸ ಇನ್ನೂ ಉತ್ತೇಜನ. ಹಾಗಾಗಿ ಚಿಟ್ ಫಂಡ್ ಅಂದರೆ ಈ ರೀತಿ ಆಪ್ರೇಟ್ ಮಾಡೋದು. ಚಿಟ್ ಫಂಡ್ ಈಗಲೂ ಹೇಳ್ತೇನೆ, ಚಿಟ್ ಫಂಡಲ್ಲಿ ಮೋಸ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮೋಸ ಹೋಗಕ್ಕೆ ಸಾಧ್ಯ ಅಂದರೆ ನೀವು ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಹೇಗೆ ಆಪ್ರೇಟ್ ಮಾಡ್ತಾರೆ ಅನ್ನೋದ್ರಿಂದ ಅಂತ ಗೊತ್ತಿಲ್ಲದೇನೆ ಅಲ್ಲಿ ಹಾಕಿದರೆ, ಕೇವಲ ನಂಬಿಕೆ ಇಟ್ಕೊಂಡು ಹಾಕಿದರೆ ಆವಾಗ ನಿಮಗೆ ವ್ಯತ್ಯಾಸಗಳಾಗಿ ಸಾಧ್ಯ. ಮತ್ತು ಅವ್ರು ಯಾರು ಚಿಟ್ ಫಂಡ್ಗಳು ಅಲ್ಲ ರನ್ ಮಾಡೋರು, ಅವರು ಟ್ರೆಡಿಷ್ನಲಿ ಏನೋ ಒಂದು ನಡ್ಸ್ಕೊಂಡು ಹೋಗ್ತಿರ್ತಾರೆ. ಯೂಶಲಿ ಒಂದು ಚಿಟ್ ಫಂಡ್ಗಳು ಯಾಕೆ ಯೂಶಲಿ ಹೀಗೆ ಆಗ್ತವೆ, ಅವರು ಕೂಡ ಯಾಕೆ ಆಗ್ತಾರೆ ಅಂದರೆ, financial business usually any of the financial business, it may be the NBFCs, it may be the banks, it may be the ಈ ಥರ ಸಣ್ಣ ಪುಟ್ಟ ಯಾರೋ ಚಿಟ್ ಫಂಡ್ ನಡೆಸೋರಾಗಿರೋ ದೊಡ್ಡ ಚಿಟ್ ಫಂಡ್ ಸಂಸ್ಥೆ ಆಗಿರ್ಬೋದು. ಯೂಶಲಿ ಏನು ಮಾಡಬೇಕು, ಯಾರು ಬಾರೋರು ಇರ್ತಲ್ಲ, ಯೂಶಲಿ ಬಾರೋರು ಯಾರಾಗಿರ್ತಾರೆ ಅವರು ಡೆಸ್ಪರೇಟ್ ಟು ಟೇಕ್ ದ ಮನಿ ಟು ಇನ್ವೆಸ್ಟ್ ಸಮ್ವೇರ್ ಎಲ್ಸ್. ಆ ವ್ಯಕ್ತಿ ಅವನ ಫೈನಾನ್ಷಿಯಲ್ ಹಿಸ್ಟ್ರಿ ಹೇಗಿದೆ ಅಂತ ನೋಡ್ಬಿಟ್ಟು ಕೊಟ್ರೆ, ಅಥವಾ ಅವನು ರೀಪೇಮೆಂಟ್ ಮಾಡೋ ಕೇಪಬಲ್ ಇದಲ್ಲ ಅಂತ ನೋಡ್ಬಿಟ್ಟು ಕೊಟ್ರೆ, ಅಥವಾ ಅದಕ್ಕೆ ಈಕ್ವಲೆಂಟಾಗಿ ಕೊಲ್ಯಾಟ್ರಲ್ ಹಿಡ್ಕೊಂಡು ಕೊಟ್ಟರೆ ಯಾವುದೇ ವ್ಯತ್ಯಾಸಗಳಾಗಲ್ಲ. ಯೂಶಲಿ ಏನಾಗುತ್ತೆ, ನಾರ್ಮಲ್ ಚಿಟ್ ಫಂಡ್ ರನ್ ಮಾಡೋರು ಅವರು ಮುಖದ ಅಥವಾ ರಿಲೇಶನ್ಶಿಪ್ ಮೇಲೆ ಅಥವಾ ಹೆಸಿಟೇಷನ್ಗೋಸ್ಕರ ಚಿಟ್ ಹಾಕಿ ನಾವು ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಹಣ ಕೊಡ್ತಾರೆ. ಆ ಬಾರೋ ಮಾಡೋರು ಫಸ್ಟು 1 or 2 months 3 to 4 months ಬಾರೋ ಮಾಡೋರು ಯಾವಾಗಲೂ ಅವ್ರಿಗೆ ಡೆಸ್ಪರೇಟ್ ಹಣ ತೊಗೊಳೋರಾಗಿರ್ತಾರೆ. ಎಸ್ಪೆಷಲಿ ಈ ಥರ ಚಿಟ್ ಫಂಡ್ ಫಿನಾನ್ಸಲ್ಲಿ ಹೇಗೆ ಅಂದರೆ ಹಣ ಸಿಕ್ಕರೆ ಸಾಕು ಅನ್ನೋರೇ ಜಾಸ್ತಿ ಇರ್ತಾರೆ. ಅದನ್ನ ಅಳದು ತೂಗಿ ನೋಡ್ದೇನೆ ಅವ್ರಿಗೆ ಹಣ ಕೊಡ್ತಾರೆ. ವ್ಯಕ್ತಿಗಳು ಮೋಸ ಮಾಡೋದಕ್ಕಿಂತ ಮೋಸ ಹೋಗೋರೇ ಜಾಸ್ತಿ. ಅವ್ರಿಗೆ ಹಣ ಬರಲ್ಲ. ಮಾರ್ಕೆಟಲ್ಲಿ ಕೊಡ್ತಾರೆ ಹಣನ, ಅವ್ರಿಗೆ ಯಾರಿಗೆ ಕೊಡ್ತಾರೆ ವಾಪಸ್ ರಿಟರ್ನ್ ಹಣ ಬರಲ್ಲ, ಅವ್ರಿಗೆ ರಿಕವರಿ ಮಾಡೋಕ್ಕಾಗಲ್ಲ. ಅದೇ ಆದಂಥ ಒಂದು ಸಿಸ್ಟಮ್ ಇರಲ್ಲ ಅವ್ರ ಹತ್ರ. ಸೊ ಬರದೇ ಇದ್ದಾಗ ಏನಾಗುತ್ತೆ, ಬೇರೆ ಇನ್ವೆಸ್ಟ್ ಮಾಡಿದ್ರೆ ಇವ್ರು ಹಣ ಕೊಡೋಕ್ಕಾಗಲ್ಲ, ತಗೊಂಡೋದು ಓಡೋಗಿರ್ತಾನೆ. ಈ ವ್ಯಕ್ತಿಗಳಿಗೆ ಕೊಡೋಕ್ಕಾಗದೇ ಇರೋ ಕಾರಣಗಳಿಂದ ಇವರು ಕೂಡ ಲಾಸ್ಟ್ಗೆ ತಲೆ ಮರೆಸ್ಕೊಂಡು ಹೋಗ್ತಾರೆ. ದಿಸ್ ಇಸ್ ಅ ಮೇಜರ್ ಫೈನಾನ್ಷಿಯಲ್ ಗ್ಯಾಪ್. ಅಥವಾ ಇದು ಬರೀ ಚಿಟ್ ಫಂಡ್ಗಳಲ್ಲ, ಈವನ್ ಫೈನಾನ್ಸ್ಗಳು ಸಣ್ಣ ಫೈನಾನ್ಸ್ಗಳು ಇರ್ತಾವಲ್ಲ ಅಲ್ಲೂ ಕೂಡ ಇದೇ ಥರ ಆಗುತ್ತೆ. ಈವನ್ ಸಣ್ಣ ಪುಟ್ಟ ಮಿಸ್ಮ್ಯಾನೇಜ್ಮೆಂಟ್ ಮಾಡೋದು NBFCಗಳು ಕೂಡ ಇದೇ ಥರ ಆಗುತ್ತೆ. ಹಾಗಾಗಿ ಒಂದು ಸಫಿಸ್ಟಿಕೇಟೆಡ್ ಆಗಿರೋ ಚಿಟ್ ಫಂಡ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ. ಅವಾಗ ಏನಪ್ಪ ಅಂತಂದರೆ, ಒಂದು ರಿಜಿಸ್ಟರ್ಡ್ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಹೇಗೆ ಗೌರ್ಮೆಂಟ್ ನಮಗೆ CC ಕೊಡುತ್ತಲ್ವಾ, PSO ಕೊಡುತ್ತಲ್ಲ, PSO ಕೊಡೋ ಕಾರಣ ಇಷ್ಟೇ, ನೀವು ಗೌರ್ಮೆಂಟ್ ಪ್ರತಿಯೊಬ್ಬರು ಜನರ ಹತ್ರ ಹಣ ತೊಗೋತೀರಲ್ವಾ, ಆ ಹಣ ತೊಗೊಳೋದಕ್ಕಿಂತ ಮುಂಚೆ ನೀವು ತೊಗೊಂಡು ಏನಾದರೂ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆ ವ್ಯಕ್ತಿಗಳು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಗೌರ್ಮೆಂಟ್ ಅವರಿಗೆ ಸಬ್ಸ್ಟಿಟ್ಯೂಟ್ ಮಾಡೋದು, ಬಿಕಾಸ್ ಅವ್ರ ಹತ್ರ ಕೊಲಾಟ್ರಲ್ ಅಮೌಂಟ್ ಇರುತ್ತೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕಲೆಕ್ಟ್ ಮಾಡಿದ ವ್ಯಕ್ತಿಗೆ ಪ್ರತಿಯೊಬ್ಬರಿಗೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ಗೌರ್ಮೆಂಟಿಗೆ ನಾವು ಸಬ್ಮಿಟ್ ಮಾಡ್ಬೇಕು. ಪ್ರತಿಯೊಂದು ಚಿಟ್ ಫಂಡ್ ಕಂಪ್ನಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋದ್ರಿಂದ ಅವರಿಗೆ ಈ ಹಣನ ಫಸ್ಟ್ ತಿಂಗಳ ಕಲೆಕ್ಟ್ ಮಾಡಿರೋ ಹಣನ ಯಾರಿಗೆ ಕೊಟ್ಟರು ಅನ್ನೋದು ಅವ್ರದ್ದು ರೆಕಾರ್ಡ್ ಇರುತ್ತೆ. 2ನೇ ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋ ಹಣನ ಯಾರಿಗೆ ಕೊಟ್ಟರು ಅಂತ ಅವ್ರ ರೆಕಾರ್ಡ್ ಇರುತ್ತೆ. 3ನೇ ತಿಂಗಳು ಯಾರಿಗೆ ಕೊಟ್ಟರು ಅಂತ ರೆಕಾರ್ಡ್. ಹೀಗೆ ಅನ್ಲೆಸ್ ಆ ಗ್ರೂಪ್ ಟರ್ಮಿನೇಷನ್ ಆಗೋರಿಗೆ ಯಾರಿಂದ ಕಲೆಕ್ಟ್ ಮಾಡಿದ್ರು, ಯಾರಿಗೆ ಹಣ ಕೊಟ್ಟರು ಅಂತ ಗೌರ್ಮೆಂಟ್ ರೆಕಾರ್ಡ್ ಇರುತ್ತೆ. ಮಧ್ಯದಲ್ಲಿ ಏನಾದರೂ ಒಂದು ಚಿಟ್ ಫಂಡ್ ಕಂಪ್ನಿ ಹಣ ಕೊಡೋಕ್ಕಾಗದ ಪರಿಸ್ಥಿತಿ ಬಂದರೆ ಗೌರ್ಮೆಂಟ್ ಎಲ್ಲ ರೆಕಾರ್ಡ್ ಇರುತ್ತೆ. ಆ ಗ್ರಾಹಕ ಗೌರ್ಮೆಂಟ್ಗೆ ಕೋಆಪರೇಟಿವ್ ಇಲಾಖೆಗೆ ಹೋಗಿ, ಸಹಕಾರ ಇಲಾಖೆಗೆ ಹೋಗ್ಬಿಟ್ಟು ಚಿಟ್ ಫಂಡ್ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಿದರೆ ಗೌರ್ಮೆಂಟ್ ಜವಾಬ್ದಾರಿ ಆ ಹಣನ ಆ ಕಂಪನಿಯಿಂದ ರಿಕವರಿ ಮಾಡಿಕೊಡೋದು, ಅಥವಾ ಆ ಕಂಪನಿ ಯಾವ ವ್ಯಕ್ತಿಗೆ ಹಣ ಕೊಟ್ಟಿದ್ರಲ್ಲ ಅಲ್ಲಿಂದ ರಿಕವರಿ ಮಾಡಿ ಯಾರು ಇನ್ವೆಸ್ಟ್ ಮಾಡಿಲ್ಲ ಅವ್ರಿಗೆ ಹಣ ಕೊಡೋದು ಆ ಗೌರ್ಮೆಂಟಿನ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಯೂಶಲಿ ವ್ಯತ್ಯಾಸಗಳಾಗ ಸಾಧ್ಯ ಇಲ್ಲ. ಯೂಶಲಿ ನಾವೇನು ಮಾಡ್ತೀವಿ, ಬ್ಯಾಂಕ್ ಏನಾದರೂ ಫೇಲ್ ಟು ಪೇ ಬ್ಯಾಕ್ ಟು ದ ಕಸ್ಟಮರ್, ಗ್ರಾಹಕರಿಗೆ ಹಣ ಕೊಡೋಕ್ಕಾಗದೇ ಇದ್ದಾಗ ಬ್ಯಾಂಕ್ ಮ್ಯಾಕ್ಸಿಮಮ್ ಏನಾಗುತ್ತೆ, ಮುಂಚೆ ಈಗ 5 ಲಕ್ಷ ರೂಪಾಯಿ ಪೇ ಬ್ಯಾಕ್ ಮಾಡ್ತಾರೆ. ಬಟ್ ಚಿಟ್ ಫಂಡಲ್ಲಿ ಆಗಲ್ಲ. 100% ಹಣನ ಗೌರ್ಮೆಂಟು ರಿಕವರಿ ಮಾಡಿ ಆ ಕಂಪ್ನಿಯಿಂದ, ಅಥವಾ ಆ ಕಂಪ್ನಿ ಯಾರಿಗೆ ಕೊಟ್ಟಿರುತ್ತಲ್ಲ ಅವರಿಂದ ರಿಕವರಿ ಮಾಡಿ, ಈ ವ್ಯಕ್ತಿಗಳಿಗೆ ಯಾರು ಸೇವ್ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ರು ಆ ವ್ಯಕ್ತಿಗಳಿಗೆ ಹಣ ಕೊಡಬೇಕಾದ ಜವಾಬ್ದಾರಿ ಗೌರ್ಮೆಂಟ್ ಆಗಿರುತ್ತೆ. ಹಾಗಾಗಿ 100% ಪೇ ಬ್ಯಾಕ್ ಸಿಗಲೇಬೇಕು ವಿತ್ ಇಂಟ್ರೆಸ್ಟ್. ಇವಾಗ ಏನಾಗುತ್ತೆ ಅಂದರೆ, ಗೌರ್ಮೆಂಟು ಯೂಶಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸೂಪರ್ವೈಸ್ ಮಾಡುತ್ತೆ. ಆವಾಗ ಹಿಯರಿಂಗ್ ಮಾಡುತ್ತೆ. ಇದು ಮಿಸ್ಮ್ಯಾನೇಜ್ಮೆಂಟು ಕೂಡ ಗ್ರಾಹಕರು ಕೂಡ ಕೆಲವೊಂದು ನಡೆಯುತ್ತೆ.
ಆವಾಗ ಗೌರ್ಮೆಂಟ್ ಆ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಕರೆಸಿ ಮಾತಾಡಿ, ಈವನ್ ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ಲೆಂಡ್ ಮಾಡುವಾಗ ಇದೇ ಪ್ರಾಸೆಸ್ಸನ್ನೇ ನಾವು ಫಾಲೋ ಮಾಡಬೇಕಂತ ಇರುತ್ತೆ. ಒಂದು ಚಿಟ್ ಫಂಡ್ ಕಂಪನಿ 3 ಲಕ್ಷ ಕೊಡೋದ್ರೆ ಇದೇ ಪ್ರಾಸೆಸ್ ಫಾಲೋ ಮಾಡಬೇಕು, 4 ಲಕ್ಷ ಕೊಡೋದ್ರೆ ಹಾಗೆ, 10 ಲಕ್ಷ ಹಣನ ಡಿಸ್ಪಸ್ ಮಾಡುವಾಗ ಇದೇ ಪ್ರಾಸೆಸ್ನ ಫಾಲೋ ಮಾಡ್ಬೇಕಂತ ಇದೆ. ಅದೇ ಪ್ರಾಸೆಸ್ನ ಫಾಲೋ ಮಾಡಿ ಒಂದು ಕಂಪ್ನಿ ಡಿಸ್ಪಸ್ ಮಾಡಬೇಕಾಗತ್ತೆ. ಆವಾಗ ಅದನ್ನು ನಾವು ಆ ಗೌರ್ಮೆಂಟ್ಗೆ ಆ ರೆಕಾರ್ಡನ್ನು ಸಬ್ಮಿಟ್ ಮಾಡಬೇಕು. ಇವಾಗ ಆ ವ್ಯಕ್ತಿಗೆ ಹಣ ಕೊಡದೆ ಆದಾಗ ಕಂಪ್ನಿನೂ ಕೂಡ ಆ ವ್ಯಕ್ತಿ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡಿ, ಗೌರ್ಮೆಂಟ್ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡುತ್ತೆ. ಏನು ಅಂತ, ಸರ್ ಈ ವ್ಯಕ್ತಿಗೆ ನಾವು ಹಣ ಕೊಟ್ಟಿದ್ದೀವಿ, ಆ ವ್ಯಕ್ತಿ ಹಣ ಕೊಟ್ಟಿಲ್ಲ, ನಮಗೆ ವಾಪಸ್ ಕೊಡ್ತಿಲ್ಲ ಅಂತ. ಹಾಗೆ ಗ್ರಾಹಕರು ಕೂಡ ನಮ್ಮೊಟ್ಟಿಗೆ ಏನಾದರೂ ಆ ಚಿಟ್ ಫಂಡ್ ಕಂಪ್ನಿ ಹಣ ವಾಪಸ್ ಕೊಟ್ಟಿಲ್ಲ ಅಂದರೆ ಗ್ರಾಹಕರು ಕೂಡ ಗೌರ್ಮೆಂಟ್ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಈ ಕಂಪ್ನಿ ಹತ್ರ ನಾನು ಹಣ ಕೊಟ್ಟಿದ್ದೀನಿ, ಈ ಕಂಪ್ನಿ ಹಣ ಮರುಪಾವತಿ ಮಾಡ್ತಾ ಇಲ್ಲ ಅಂತ. ಸೊ 2 ವೈಸ್ ವರ್ಷ ಇಸ್ ದ ಸೇಮ್ ವೇ.